ನಮಸ್ಕಾರಗಳೇ, ಹರೇ ಶ್ರೀನಿವಾಸ ನಮಸ್ಕಾರಗಳು. ಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೇ ವಿಸ್ತಾರಿಗೋ ಸಂತತಿ ಪ್ರಾಬೋಧಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याजरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः भुवि अनुव्याख्यान नलिने चंचरे कतिमे मनः न शब्दाब्धौ गाढाः न च निगम चर्चासु चतुराः न च न्यादे प्रौढाः न च विदित वेद्यापि वयम् परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ದಿವಸ ಭಾಟ್ಟ ಮತದ ಅನುವಾದವನ್ನು ನೋಡ್ತಾ ಇದ್ವಿ. ಭಾಟ್ಟ ಮತದಲ್ಲಿ ಕರ್ಮಗಳನ್ನ ಕಳ್ಕೊಂಡ್ಮೇಲೆ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾರೆ. 208ನೇ ಸುಧಾಮೂಲ. ಅದರಲ್ಲಿ ಟಿಪ್ಪಣಿಯ ವಿಚಾರಗಳನ್ನು ನೋಡ್ಬೇಕು. ಮೊದಲಿಗೆ ಪರಿಮಳ ಟಿಪ್ಪಣಿಯ ವಿಚಾರ. ಅಲ್ಲಿ ಯದಕರಣೆ ಪ್ರತ್ಯವಾಯ ಅಂತ ಹೇಳಿದ್ದಾರೆ. ಯಾವುದನ್ನ ಮಾಡದೇ ಇದ್ರೆ ಪಾಪ ಬರುತ್ತೋ ಅಂತಹದ್ದನ್ನ ಆಯಾಯ ಕುಲದಲ್ಲಿ ಹುಟ್ಟಿದವನು ಅವಶ್ಯವಾಗಿ ಮಾಡುವಂತಹ ಕರ್ಮ ಅದು ನಿತ್ಯ ಕರ್ಮ. ಹೀಗೆ ನೈಮಿತ್ತಿಕ ಕರ್ಮದ ಬಗ್ಗೆನೂ ವಿವರಣೆ ಬಂದಿದೆ. ಅಲ್ಲಿ ಕೆಲವುದೇನಿದೆ ಅಂತಂದ್ರೆ ವಾಕ್ಯಗಳಿದೆ ವೇದದಲ್ಲಿ. ಬ್ರಾಹ್ಮಣೋ ವಾಜಪೇಯೇನ ಯಜೇತ, ರಾಜ ರಾಜಸೂಯೇನ ಯಜೇತ ಅಂತೆಲ್ಲ ಇದೆ. ಅಂದ್ರೆ ರಾಜನಾದವನು ರಾಜಸೂಯ ಯಾಗ ಮಾಡ್ಬೇಕು, ಅದರಿಂದ ಅವನ ಇಷ್ಟಾರ್ಥ ನೆರವೇರುತ್ತೆ. ಬ್ರಾಹ್ಮಣ ರಾಜಸೂಯ ಯಾಗ ಅಲ್ಲ, ವಾಜಪೇಯ ಯಾಗ ಅಂತ ಇದೆ. ವಾಜಪೇಯ ಯಾಗವನ್ನು ಮಾಡ್ಬೇಕು, ಅದರಿಂದ ತನ್ನ ಇಷ್ಟ ಲಾಭ ಆಗತ್ತೆ. ಇಷ್ಟಿದೆ. ಇದು ವೇದದಲ್ಲಿ ಇದೆ. ಬ್ರಾಹ್ಮಣ ಯಜೇತ, ರಾಜ ಯಜೇತ. ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯ ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ತಾನು ಇದನ್ನು ಅನುಷ್ಠಾನ ಮಾಡ್ಬೇಕು. ರಾಜ ರಾಜಸೂಯೇನ ಯಜೇತ, ಅದನ್ನು ಅನುಷ್ಠಾನ ಮಾಡ್ಬೇಕು ಅಂತಿದೆ. ಮಾಡ್ಬೇಕು ಅಂತಿದ್ದಾಗ ನೀವ್ ಅದನ್ನ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ತಪ್ಪಾಗತ್ತಲ್ಲ. ಮಾಡ್ಬೇಕು ಅಂತಿದೆ ಶಾಸ್ತ್ರದಲ್ಲಿ, ಪ್ರತ್ಯವಾಯ ಬರುತ್ತೆ ಮಾಡದೇ ಇದ್ರೆ ಅಂತಂದ್ರೆ ಹಾಗಲ್ಲ. ಅದಕ್ಕೆ ಯದಕರಣೆ ಪ್ರತ್ಯವಾಯ ಅಂತ ಹೇಳಿದ್ದು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದು ಆದ್ರಿಂದ ಕರ್ಮ ಮಾಡ್ಬೇಕು ಅಂತ ಬೇಕಾದಷ್ಟಿದೆ ಕರ್ಮ ಮಾಡೋದು. ಏನಂದ್ರೆ ಇಲ್ಲಿ ಲಕ್ಷಣ ದಳಕೃತ್ಯ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈಗ ಒಂದು ವಿಷಯ ಹೇಳಿದಾಗ ಪ್ರತಿಯೊಂದು ಅಂಶನೂ ಸಾರ್ಥಕ ಆಗ್ಬೇಕು. ಇಲ್ಲಿ ಏನಿದೆ, ನಿತ್ಯ ಕರ್ಮ ಅಂದ್ರೆ ಏನು ಅಂತ ಪರಿಚಯ ಮಾಡ್ಕೊಳ್ಳಿ ಬಂದ್ರು. ನಿತ್ಯ ಕರ್ಮ ಅಂದ್ರೆ 2 ಲಕ್ಷಣ ಇರುತ್ತೆ. ಒಂದು, ಯಾವ್ದನ್ನ ಮಾಡದೇ ಇದ್ರೆ ಪಾಪ ಅಂಟ್ಕೊಳತ್ತೋ, ಇದು ಒಂದ್ ಅಂಶ. ಎರಡನೇದು, ಅದಕ್ಕೆ ಕಾರಣ ಬ್ರಾಹ್ಮಣ್ಯನೇ ಆಗಿರುತ್ತೆ. ಒಬ್ಬ ಅಥವಾ ಕ್ಷತ್ರಿಯತ್ವ ರಾಜ ಹೀಗೆ ಆಗಿರುತ್ತೆ ಅಷ್ಟೇ. ರಾಜನಾಗಿದ್ರೆ
ಅವನು ರಾಜಸೂಯಾಗ ಮಾಡ್ಬೇಕು. ಈ ತರ ಎಲ್ಲ ಇದೆ. ಇಲ್ಲಿ ಇಷ್ಟ ಇಟ್ಕೊಳ್ಳೋಣ ನೋಡಿ, ಬ್ರಾಹ್ಮಣ್ಯ ಇದ್ದವನು ಶಾಸ್ತ್ರದಲ್ಲಿ ಹೇಳಿದ ಕರ್ಮ ಏನಿದೆ ಅದೆಲ್ಲ ನಿತ್ಯ ಕರ್ಮ, ಹಾಗಾದ್ರೆ ವಾಜಪೇಯಿ ಅದನ್ನು ನಿತ್ಯ ಮಾಡ್ಬೇಕು ಅಂತ ಆಯ್ತು. ಈ ತರ ಎಲ್ಲ ಅಬದ್ಧವಾಗಿ ವ್ಯಾಖ್ಯಾನ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಇದು ಸರಿ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಯಾವ್ದನ್ ಮಾಡಿದ್ರೆ ಪಾಪ ತಟ್ಟತ್ತೆ ಅಂದ್ರೆ ಹಾಗೇನಿಲ್ಲ. ವಾಜಪೇಯಿ ಯಾಗ ಮಾಡಿದ್ರೆ ಪಾಪ ಬರುತ್ತೆ ಅಂತಿಲ್ಲ. ಆದ್ರೆ ವಾಜಪೇಯಿ ಯಾಗ ಮಾಡೋನು ಬ್ರಾಹ್ಮಣ ಆಗಿರ್ಬೇಕು. ಬ್ರಾಹ್ಮಣನಾಗಿದ್ರೆ ವಾಜಪೇಯಿ ಯಾಗ ಅಷ್ಟೇ ಅಧಿಕಾರ. ರಾಜಸೂ ಯಾಗ ಮಾಡ್ಬೇಕು ಅಂದ್ರೆ ರಾಜ ಆಗಿರ್ಬೇಕು, ಬ್ರಾಹ್ಮಣ ಅಲ್ಲ. ಹೀಗೆ ಅದು ಕೇವಲ ನಿತ್ಯ ಕರ್ಮವಾಗಿ ಅಲ್ಲಿ ಬಳಸಿದ್ದಲ್ಲ. ಅಂದ್ರೆ ನಿತ್ಯಕರ್ಮ ಅನ್ನೋ ಅಭಿಪ್ರಾಯದಿಂದ ಬಳಸಿದ್ರೆ ಸರಿ, ನಿತ್ಯಕರ್ಮ ಅಲ್ಲ, ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ. ಇಂಥ ಯಾಗ ಮಾಡ್ಬೇಕು ಅಂದ್ರೆ ಇವನಾಗಿರ್ಬೇಕು ಅಂತ ಅಧಿಕಾರ ತೋರಿಸಿದ್ದಾರೆ ಅಷ್ಟೇ. ಇದು ಒಂದು ವಿಷಯ. ಇನ್ನು ನೈಮಿತ್ತಿಕೆ ಪಿತೃಶ್ರಾದ್ದಾದವು ಅನತಿ ಪ್ರಸಕ್ತ್ಯರ್ಥಂ ಉತ್ತರ ಪದಂ. ಇನ್ನು ಯದ ಕರಣೆ ಪ್ರತ್ಯವಾಯ ಪಿತೃಮರಣಾದ್ಯಾಗಂತುಕಂ ಚ ನಿಮಿತ್ತಂ ಉಪಾದಾಯ ವಿಹಿತಂ ತದುಚ್ಯತೆ ಅಂತೆಲ್ಲ ಹೇಳಿದ್ರು. ಯಥಾ ಪಿತೃಶ್ರಾದ್ದಾದಿ ಅಂತ ಅದನ್ನ ವಿವರಣೆ ಮಾಡಿದ್ರು. ನೈಮಿತಿಕ ಕರ್ಮ ಅಂದ್ರೆ ಇಂಥದ್ದು ಅಂತ. ಇಲ್ಲೂ ದೋಷಗಳು ಬರ್ತಾ ಇತ್ತು, ಅದಕ್ಕೋಸ್ಕರ ಏನ್ ಮಾಡಿದ್ರು, ಪಿತೃಶ್ರಾದ್ದಾದವು ಅನತಿ ಪ್ರಸಕ್ತ್ಯರ್ಥಂ. ಈಗ ಯದ ಕರಣೆ ಪ್ರತ್ಯವಾಯ ಅಂತೆಲ್ಲ ಹೇಳ್ಬೇಕು. ಮತ್ತೆ ಆಗಂತುಕ, ಈಗ ಆಗಂತುಕ ಅಂತ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಪಿತೃಶ್ರಾದ್ದ ಮಾಡ್ಬೇಕು ಅಂತಂದ್ರೆ ಯಾವ್ದು ಮಾಡ್ತಾ ಇರ್ಬೇಕು. ತಂದೆ ಬದುಕಿದ್ದಾಗ ಹೆಂಗ್ ಮಾಡ್ತಾರೆ, ತಾಯಿ ಬದುಕಿದ್ದಾಗ ಹೇಗ್ ಶ್ರಾದ್ದ ಮಾಡ್ತಾರೆ, ಮಾಡೋ ಹಾಗಿಲ್ಲ. ಅದಕ್ಕೆ ಕಾರಣ ಇದ್ರೆ ಮಾಡ್ಬೇಕು ಅಂತ ಅದನ್ನು ತಿಳಿಸ್ಲಿಕ್ಕೆ ಹೀಗೆ ಹೇಳಿದ್ದಾರೆ. ಅಷ್ಟೇ ಯದಕರಣೆ ಅಂತ ಇಲ್ಲೊಂದು ಮಾತಿದೆ. ಯದಕರಣೆ ಅಂತಂದ್ರೆ ಏನು, ಯಾವುದನ್ನ ಮಾಡದೆ ಇದ್ರೆ ಪಾಪ ಬರುತ್ತೋ ಅಂತ ಇದೆ ವಿಷಯ. ಇದನ್ನ ಯಾಕೆ ಹೇಳಿದ್ರಿ ಇಲ್ಲಿ ಅಂದ್ರೆ, ಈಗ ಒಂದ್ ವೇಳೆ ಅದನ್ನ ಹೇಳಿಲ್ಲ ಅಂತ ಇಟ್ಕೊಂಡು ಅವಾಗ ಏನಾಯ್ತು, ಯಾವ್ದನ್ನ ಮಾಡದೆ ಇದ್ರೆ ಪಾಪ ಬರುತ್ತೋ ಅನ್ನೋ ಮಾತಿಲ್ಲ. ಹೊರತು ಏನಾಯ್ತು, ಯಾವ್ದಾರ ಒಂದು ಕಾರಣ ಬಂದಾಗ ಅದರ ನಿಮಿತ್ತವಾಗಿ ಮಾಡ್ಲೇಬೇಕು. ಈಗ ಪಿತೃವಿನ ಮರಣ ಆಯ್ತು, ಮಾತೃ ಮರಣ ಆಯ್ತು, ತನ್ನಿಮಿತ್ತಕವಾಗಿ ಶ್ರಾದ್ದ ಮಾಡ್ಬೇಕು. ಮರಣ ಆದಾಗ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಹಾಗೇನೆ ಒಂದು ಉದಾಹರಣೆ ಕೊಡ್ತಾರೆ. ಏನ್ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಈಗ ಒಬ್ಬ ಕಾರೀರಿ ಯಾಗ ಮಾಡ್ಲಿಕ್ಕೆ ಹೊರಟ. ಕಾರೀರಿ ಅಂತ ಒಂದು ಯಾಗದ ಹೆಸರು. ಆ ಕಾರೀರಿ ಯಾಗ ಮಾಡಿದ್ರೆ ಮಳೆ ಬರುತ್ತೆ. ಇದು ಮಳೆ ಬರೋದು ಅದರ ಫಲ. ಆ ಯಾಗ ಮಾಡಿದ್ರೆ ಮಳೆ ಬರುತ್ತೆ. ಈಗ ಒಬ್ಬ ಕಾರೀರಿ ಯಾಗ ಮಾಡ್ಲಿಲ್ಲ. ವಸ್ತುತಃ ಏನಿದೆ ಅಂದ್ರೆ, ಮಳೆ ಬರ್ಬೇಕು ಅಂತ ಬಯಕೆ ಇದೆ, ಒಂದು ನಿಮಿತ್ತ ಇದೆ, ಕಾರಣ ಸಿಕ್ತು. ಯಾಕಂದ್ರೆ ಮಳೆ ಬಂದಿಲ್ಲ ಎಷ್ಟೋ ದಿವಸದಿಂದ, ಮಳೆ ಬರ್ಬೇಕು ಅದರಿಂದ ಕಾರೀರಿ ಯಾಗ ಮಾಡಿ. ಮಾಡದೆ ಇದ್ರೆ ಪಾಪ ಬರುತ್ತೆ ಅಂತೆಲ್ಲೂ ಇಲ್ಲ. ಆದ್ರೆ ಏನಾರು ಮಳೆ ಬೇಕಾ ನಿಮ್ಗೆ, ಕಾರೀರಿ ಯಾಗ ಮಾಡಿ ಅಷ್ಟೇ. ನಿಮಿತ್ತ ಕಾರಣ ತೋರಿಸ್ತಾರೆ ಹೊರತು ಇದನ್ನ ಇಂಥ ಕರ್ಮ ಮಾಡ್ಬೇಕು ಅಂದ್ರೆ ಇಂಥ ಒಂದು ಕಾರಣ ಇರಬೇಕು. ಅದಕ್ಕೋಸ್ಕರನೇ ಎಲ್ಲಾ ಕಡೆ ಈ ನಿತ್ಯ ಕರ್ಮಕ್ಕೂ ನೈಮಿತ್ತಿಕ ಕರ್ಮಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ಕೆಲವ್ಸಲಿ. ನಿತ್ಯ ಅಂದೇಳು ನೈಮಿತ್ತಿಕ ಅಂದೇಳು. ನಿತ್ಯದಲ್ಲಿ ಅಲ್ಲೂ ನೈಮಿತ್ತಿಕ ಸೇರ್ಕೊಂಡಿರುತ್ತೆ, ನಿಮಿತ್ತ ಸೇರಿರುತ್ತೆ. ಹೇಗೆ ಅಂದ್ರೆ ಬ್ರಾಹ್ಮಣ್ಯ ಕಾರಣ ಅಲ್ವಾ. ಬ್ರಾಹ್ಮಣ್ಯನೇ ಇಲ್ಲದೆ ಹೋದ್ರೆ ಅವನು ಯಾವ್ದನ್ನ ಮಾಡಿದ್ರೆ ಪಾಪ ಅಂದ್ರೆ ಸಾಧ್ಯನೇ ಇಲ್ಲ. ಬ್ರಾಹ್ಮಣ್ಯ ಇದ್ದು ಯಾವ್ದ ಕರ್ಮವನ್ನು ಮಾಡಿದ್ರೆ ಪಾಪ ಅಂಟ್ಕೊಳತ್ತೋ ಆ ಕರ್ಮ ನಿತ್ಯ ಕರ್ಮ. ಹಾಗೆ ಪಿತೃಶ್ರಾದ್ದಕ್ಕೂ ಇದೆಯಲ್ವಾ. ಹೌದು, ಅದು ಬ್ರಾಹ್ಮಣ್ಯ ಇರೋನ್ಗೆಲ್ಲ ಅದಿಲ್ಲ ಅಧಿಕಾರ. ಬ್ರಾಹ್ಮಣನಾಗ್ಬಿಟ್ಟ ಅದಕ್ಕೆ ಪಿತೃಶ್ರಾದ್ದ ಮಾಡ್ಬೇಕು ತಂದೆ ಬದುಕಿದ್ದಾಗ ಅಂದ್ರೆ ಅಲ್ಲ. ಅದಕ್ಕೆ ಪಿತೃ ಮರಣ ಕಾರಣ, ಮಾತೃ ಮರಣ ಕಾರಣ, ಅದೆಲ್ಲ ಆದಾಗ ಅದಕ್ಕನುಗುಣವಾಗಿ ಅವನು ಪಿತೃಶ್ರಾದ್ದಾದಿಗಳನ್ನ ಆಚರಣೆ ಮಾಡ್ಬೇಕು. ಇದೊಂದು ವಿಷಯ. ಹೀಗೆ ಈ ಪರಿಮಳ ಟಿಪ್ಪಣಿಯಲ್ಲಿ ಒಂದೊಂದು ಪದಗಳ ಸಾರ್ಥಕ್ಯವನ್ನ ಹೇಳಿದ್ದಾರೆ. ಆದ್ರಿಂದ ನೈಮಿತ್ತಿಕೆ ಪಿತೃಶ್ರಾದ್ದಾದವು ಅನತಿ ಪ್ರಸಕ್ತ್ಯರ್ಥಂ ಉತ್ತರ ಪದಂ. ಅದರಿಂದ ಪಿತೃಶ್ರಾದ್ದಾದಿಗಳಲ್ಲಿ ಯಾವುದೇ ಒಂದು ದೋಷ ಬರಬಾರದು, ಅದಕ್ಕೋಸ್ಕರ ಉತ್ತರ ಪದ ಅಂದ್ರೆ ಅರ್ಥ ಬ್ರಾಹ್ಮಣ್ಯಾಧಿಕ ಮೇವಚ ಉಪಾದಾಯ, ಅಂದ್ರೆ ಕೇವಲ ಬ್ರಾಹ್ಮಣ್ಯವನ್ನೇ ನಿಮಿತ್ತ ಮಾಡ್ಕೊಂಡು ಮಾಡುವ ಕರ್ಮ. ಪಿತೃಶ್ರಾದ್ದದಲ್ಲಿ ಬರೀ ಬ್ರಾಹ್ಮಣ್ಯ ಇದ್ರೆ ಸಾಲಲ್ಲ, ಪಿತೃಶ್ರಾದ್ದಕ್ಕೆ ಅಧಿಕಾರಿ ಅಲ್ಲ. ಬ್ರಾಹ್ಮಣ್ಯ ಇರ್ಬೇಕು ನಿಜ, ಅವನಲ್ಲಿ ಅಂದ್ರೆ ಬ್ರಾಹ್ಮಣ್ಯ ಜಾತಿ ಇರ್ಬೇಕು, ಕ್ಷತ್ರಿಯತ್ವ ಜಾತಿ ಇರ್ಬೇಕು, ವೈಶ್ಯತ್ವ ಜಾತಿ ಇರ್ಬೇಕು, ಇಲ್ಲ ಅಂತಿಲ್ಲ. ಆದ್ರೆ ಪಿತೃ ಮರಣ ಆಗಿರ್ಬೇಕು, ಬ್ರಾಹ್ಮಣ್ಯದ ಜೊತೆಗೆ ಅದು ಇರ್ಬೇಕು. ಅದನ್ನ ತೋರಿಸ್ಲಿಕ್ಕೆ, ಇಲ್ಲಾಂದ್ರೆ ಮಿಕ್ಸ್ ಆಗ್ಬಿಡತ್ತೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ. ಇದು ಒಂದು ವಿಷಯ ಆಯ್ತು. ಇನ್ನೊಂದು ಯಾದುಪತ್ಯ ಟಿಪ್ಪಣಿ. ಯಾದುಪತ್ಯ ಟಿಪ್ಪಣಿಲಿ ಇದೇ ವಿಷಯ ನಿಮಗೆ ಸಿಗತ್ತೆ, ಅದರಿಂದ ಹೆಚ್ಚು ಹೋಗೋದು ಬೇಡ. ಇನ್ನು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಬರೋಣ. ಇಲ್ಲಿ ಹೊಸ ವಿಚಾರಗಳು ಸಿಗೋದು. ಇಲ್ಲೇನ್ ಮಾಡಿದ್ರು, ಯದ ಕರಣೆ ಪ್ರತ್ಯವಾಯ ಇತ್ಯೇವ ಕೃತೆ ಚಂದ್ರೋಪರಾಗೆ ಖಾಯಾತ್ ಇತಿ ವಿಹಿತ ಖಾನ ಅಕರಣೆ ಪ್ರತ್ಯವಾಯ ಶ್ರವಣೇನ
ನೈಮಿತ್ತಿಕಸ್ಯಾಪಿ ಅಕರಣೆ ಪ್ರತ್ಯಯ ಫಲಕತ್ವಾದತಿ ವ್ಯಾಪ್ತಿ ಸ್ಯಾತ್ ತನ್ನಿವೃತ್ತ್ಯರ್ಥಂ ಬ್ರಾಹ್ಮಣ್ಯಾಧಿಕಮೇವ ನಿಮಿತ್ತಂ ಉಪಾದಾಯ ಇತ್ಯುಕ್ತಂ. ಅಂದ್ರೆ ಇವರ ಅಭಿಪ್ರಾಯ ಎಷ್ಟು, ಈಗ ನಿತ್ಯ ಕರ್ಮದ ಲಕ್ಷಣ ಏನ್ ಹೇಳಿದ್ರೆ, ಯಾವುದನ್ನು ಮಾಡ್ತಾ ಇದ್ರೆ ಪಾಪ ಬರುತ್ತೋ, ಬ್ರಾಹ್ಮಣ್ಯಾದಿಗಳೇ ಯಾವ ಕರ್ಮ ಮಾಡ್ಲಿಕ್ಕೆ ಅಧಿಕಾರನೋ ಅಂಥ ಕರ್ಮ ನಿತ್ಯ ಕರ್ಮ ಅಂತಂದ್ರು. ಆದ್ರೆ ಇಷ್ಟ ಹೇಳಿದ್ರೆ ಒಂದ್ ಸಮಸ್ಯೆ, ಚಂದ್ರೋಪರಾಗೆ ಖಾಯಾತ್ ಅಂತ ಒಂದು ಮಾತು. ಅಂದ್ರೆ ಚಂದ್ರೋಪರಾಗ ಅಂದ್ರೆ ಚಂದ್ರಗ್ರಹಣ ಅಂತ ಅರ್ಥ, ಉಪರಾಗ ಶಬ್ದಕ್ಕೆ ಗ್ರಹಣ ಅಂತ ಅರ್ಥ. ಚಂದ್ರಗ್ರಹಣ ಬಂದಾಗ ತೋಡಿ ಅಂತ ಅರ್ಥ, ಭೂಮಿನ ತೋಡಿ ಅಂತ ಅರ್ಥ. ಭೂಮಿನ ಯಾವಾಗ ತೋಡ್ತಾರೆ, ಒಂದು ಯಾಗ ಮಾಡ್ಲಿಕ್ಕೆ ತೋಡ್ತಾರೆ, ಯಜ್ಞ ಭೂಮಿಯನ್ನ ಸಿದ್ಧಪಡಿಸ್ಕೊಳ್ಲಿಕ್ಕೆ, ಇಲ್ಲ ಮನೆ ಕಟ್ಟಬೇಕಾದ್ರೆ ತೋಡ್ತಾರೆ, ಹೀಗೆಲ್ಲ ಇದೆ. ದೇವಸ್ಥಾನ ಕಟ್ಟಬೇಕಾದ್ರೆ ಇದನ್ ಚಂದ್ರಗ್ರಹಣ ಬಂದಾಗ ತೋಡಿ ಅಂದ್ರೆ ಏನರ್ಥ, ಈ ಶಾಸ್ತ್ರ ಇದೆ, ವೇದವಾಕ್ಯ ಹೇಳ್ತಾ ಇದೆ ಚಂದ್ರೋಪರಾಗೆ ಖಾಯಾತ್. ಅಷ್ಟೇ ಅಲ್ಲ, ನೀವೆಲ್ಲರೂ ಚಂದ್ರೋಪರಾಗ ಇದೆ, ಚಂದ್ರಗ್ರಹಣ ಬಂದಿದೆ, ನೀವು ತೋಡ್ಲಿಲ್ಲ ಅಂದ್ರೆ ಪಾಪನು ತಟ್ಟತ್ತೆ ಅಂತಿದೆ. ಇಷ್ಟಿದ್ದಾಗ ನಿಮ್ಮ ಲಕ್ಷಣ ಅಲ್ಲಿ ಬಂತಲ್ವಾ, ಯಾವ್ದನ್ನ ಮಾಡಿದ್ರೆ ಪಾಪ ಬರುತ್ತೆ. ಚಂದ್ರಗ್ರಹಣ ಕಾಲದಲ್ಲಿ ನೀವು ಭೂಮಿಯನ್ನ ಅಗಿದೆ ಇದ್ರೆ ಆಗ ನಿಮಗ್ ಪಾಪ ತಟ್ಟತ್ತೆ ಇದೆ ಅಲ್ಲಿ. ಹಾಗಾದ್ರೆ ಆ ಚಂದ್ರೋಪರಾಗದಲ್ಲಿ ಖನನ ಕರ್ಮ ತೋಡೋದೇನ್ ಕರ್ಮ ಇದೆ ಅದು ನಿತ್ಯ ಕರ್ಮ ಆಗ್ಬೇಕು. ಅದು ಯಾರು ನಿತ್ಯ ಕರ್ಮ ಅಂತ ಹೇಳಲ್ಲ. ಚಂದ್ರಗ್ರಹಣ ಬರೋದೇ ಯಾವಾಗ್ಲೂ ಒಂದು, ಇವ್ ನಿತ್ಯ ತೋಡ್ಬೇಕು. ಯಾಕೆ ನಿತ್ಯ ಕರ್ಮ ಅಂದ್ರೆ ಏನರ್ಥ, ಸಾವನ ಪ್ರತಿನಿತ್ಯ ಮಾಡುವಂತ ಕೆಲಸ ಆಗಿರುತ್ತೆ. ಚಂದ್ರೋಪರಾಗ ಬಂದಾಗ ಖನನ ಮಾಡ್ಬೇಕು ಅನ್ನೋ ವಿಷಯ ಅದು ಅವಾಗ ಯಾವ್ದೋ ಒಂದು ಸಂದರ್ಭದಲ್ಲಿ ಅಷ್ಟೇ. ಅದಕ್ಕೇನ್ ಮಾಡಿದ್ರು, ನಿಯತಂ ನಿಮಿತ್ತಂ ಉಪಾದಾಯ. ಅದು ಹಾಗಲ್ಲ, ಖನನ ಮಾಡ್ಬೇಕು ಅಂದ್ರೆ ಬ್ರಾಹ್ಮಣ್ಯಾದಿಗಳನ್ನೇ ನಿಮಿತ್ತ ಮಾಡ್ಕೊಂಡು. ಅಂದ್ರೆ ಚಂದ್ರೋಗ್ರಹಣ ಅದು ಒಂದು ಕಾರಣ ಆಗ್ಬಿಡ್ತು, ಚಂದ್ರಗ್ರಹಣ ಬಂದಾಗ ಮಾಡೋದಂತ ಅದಲ್ಲ. ಬ್ರಾಹ್ಮಣ್ಯ ಪ್ರತಿನಿತ್ಯನೂ ಇರುತ್ತ, ಬ್ರಾಹ್ಮಣ್ಯ ಏನು ಹೋಗಲ್ಲ, ಬ್ರಾಹ್ಮಣ್ಯ ಇದ್ದೇ ಇರುತ್ತೆ. ಏನಂದ್ರೆ ತನ್ನ ಕರ್ಮಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ಬ್ರಾಹ್ಮಣ್ಯನೂ ಹೋಗುತ್ತೆ ಅಂತಿದೆ. ಜಾತಿಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ. ಅಂದ್ರೆ ಸಂಕರ ಭ್ರಷ್ಟ ಆಗ್ಬಿಡ್ತಾನೆ ಒಬ್ಬ. ತಾನ್ ಮಾಡಿದ ಸಂಧ್ಯಾವಂದನೆಗೆ ಆಗ ಫಲ ಇರಲ್ಲ, ತಾನ್ ಮಾಡಿದ ದೇವ್ರ ಪೂಜೆಗೆ ಫಲ ಇರಲ್ಲ. ಯಾಕೆ, ತಾನ್ ಭ್ರಷ್ಟ ಆಗ್ಬಿಟ್ಟ, ತಾನು ಆ ಬ್ರಹ್ಮಕುಲದಲ್ಲಿ ಹುಟ್ಟಿ ಎಡವಟ್ ಮಾಡ್ಕೊಂಡ್ಬಿಟ್ಟ. ಅವಾಗ ಏನ್ ಮಾಡಿದ್ರು ಫಲ ಸಿಗಲ್ಲ ಅಂತ ಇದೆ ಧರ್ಮಶಾಸ್ತ್ರದಲ್ಲಿ. ಆ ರೀತಿಯಲ್ಲಿ ಬ್ರಾಹ್ಮಣ್ಯವೇ ಮುಖ್ಯ ಕಾರಣ ಯಾವುದೋ ನಿತ್ಯ ಕರ್ಮಕ್ಕೆ. ಬ್ರಾಹ್ಮಣ್ಯ ಯಾವಾಗ್ಲೂ ಇರುತ್ತೆ, ಪ್ರತಿನಿತ್ಯ ಮಾಡಿ ಅಂತ ಅರ್ಥ, ಸಂಧ್ಯಾವಂದನೆ ದೇವರ ಪೂಜೆ. ಆದ್ರೆ ಚಂದ್ರೋಪರಾಗೆ ಖಾಯಾತ್ ಹಾಗಲ್ಲ, ಅದಕ್ಕೊಂದು ಕಾರಣ ಇದೆ. ಯಾವಾಗ ಚಂದ್ರಗ್ರಹಣ ಉಂಟಾಗತ್ತೋ ಗ್ರಹಣ ಕಾಲದಲ್ಲಿ ಮಾಡ್ಬೇಕು ಅಂತ ಅಷ್ಟೇ. ಅದರಿಂದ ಅದನ್ನು ಗಮನಿಸ್ಕೊಳ್ಬೇಕು. ಇದಲ್ದೇನೆ ನೈಮಿತ್ತಿಕ ಕರ್ಮ ಅನ್ನೋದಕ್ಕೆ ಒಳ್ಳೆ ಅಭಿಪ್ರಾಯ ಬರೀತಾರೆ. ನೈಮಿತ್ತಿಕ ಕರ್ಮ ಅಂದ್ರೆ ಯಾವುದನ್ನ ಕರಿಬೇಕು ಅಂದ್ರೆ, ಅಕರಣೆ ಪ್ರತ್ಯವಾಯ ಫಲಕಃ ಅನಿಯತ ನಿಮಿತ್ತಕಃ ವಿಧಿ ನೈಮಿತ್ತಿಕಃ ತದ್ವಿಹಿತಂ ಕರ್ಮ ನೈಮಿತ್ತಿಕಮಿತಿ ನಿಷ್ಕರ್ಷ ಅಂತ ಹೇಳ್ತಾರೆ. ಅಂದ್ರೆ ಯಾವುದನ್ನ ಮಾಡದೇ ಇದ್ರೆ ಪ್ರತ್ಯವಾಯ ಫಲ ಪಾಪ ಫಲ ಸಿಗತ್ತೋ, ಹಾಗೆ ನಿಮಿತ್ತ ಕಾರಣ ಇಂಥದ್ದೇ ಅಂತಿರಲ್ಲ, ಇದೇ ಇರ್ಬೇಕು ಅಂತಿರಲ್ಲ, ಯಾವ್ದಾದ್ರು ಕಾರಣ ಇರಬಹುದು. ಆ ತರ ಇರುವಂತಹ ಈ ಶಾಸ್ತ್ರದ ಮಾತುಗಳನ್ನ ನೈಮಿತ್ತಿಕ ಕರ್ಮ ಹೇಳುವಂತಹ ಮಾತು ಅಂತ ಕರೀತಾರೆ. ಈಗ ಪಿತೃಶ್ರಾದ್ದ ಇದೆ, ಅದು ನಿಮಿತ್ತ ಹೇಳಿದ್ದಾರೆ. ಯಾವಾಗ ಪಿತೃ ಮರಣವೇ ಕಾರಣ, ಪಿತೃ ಮರಣ ನಿಮಿತ್ತ ಇದ್ದಾಗ ಪಿತೃಶ್ರಾದ್ದ ಆಚರಣೆ. ಆ ಆಚರಣೆಯನ್ನ ಯಾವಾಗ ಹೇಳಿರೋದು, ಯಾವಾಗ್ಲೂ ಅಂತಿಲ್ಲ, ಅದಕ್ಕೊಂದು ವಿಶೇಷವಾದ ಸಂದರ್ಭಗಳಿದೆ, ಆಗ ಮಾತ್ರ ಅದರ ಆಚರಣೆ. ಆ ತರ ನಿತ್ಯ ಕರ್ಮಕ್ಕಿರಲ್ಲ. ಕಾಮ್ಯ ಕರ್ಮಕ್ಕೂ ಅಷ್ಟೇ. ಈಗ ಒಬ್ಬ ಹೋಮ ಮಾಡಿಸ್ಬೇಕು ಅಂತ ಜನ, ಬ್ರಾಹ್ಮಣ ಆದ್ರೆ ಕ್ಷತ್ರಿಯ ಆದ್ರೆ ಹೋಮ ಮಾಡಬಹುದು, ಈ ತರ ಎಲ್ಲ ಇದೆ. ಈಗ ಮಾಡದೇ ಇದ್ರೆ ಪಾಪ ಇಲ್ಲ ಅನ್ನೋ ಅಂಶ ಬಿಟ್ಬಿಟ್ರಿ, ಆಗ ಒಂದು ಕಾಮ್ಯ ಕರ್ಮ ಅದು ನಿತ್ಯ ಕರ್ಮ ಆಗ್ಬಿಡುತ್ತೆ. ಅಂದ್ರೆ ಪರಸ್ಪರ ಒಂದೊಂದು, ಇವ್ನ್ ಯಾಕಾಗ್ಬಾರ್ದು, ಇವ್ನ್ ಯಾಕಾಗ್ಬಾರ್ದು ಅನ್ನೋ ತರ. ಕಾಮ್ಯ ನಿತ್ಯ ಯಾಕಾಗ್ಬಾರ್ದು ನಿತ್ಯ, ನೈಮಿತ್ತಿಕ ಯಾಕಾಗ್ಬಾರ್ದು ನೈಮಿತ್ತಿಕ, ಕಾಮ್ಯ ಯಾಕಾಗ್ಬಾರ್ದು, ಹಿಂಗೆ. ಇದ್ ಯಾಕೆ ಹಾಗಾಗ್ಬಾರ್ದು, ಇದ್ಯಾಕೆ ದೇವರು ಯಾಕೆ ಬ್ರಹ್ಮ ಆಗ್ಬಾರ್ದು, ವಿಷ್ಣು ಇದು ಶಿವ ಯಾಕೆ ಬ್ರಹ್ಮ ಆಗ್ಬಾರ್ದು, ಮತ್ತೆ ಶಿವ ಯಾಕೆ ವಿಷ್ಣು ಆಗ್ಬಾರ್ದು ಅನ್ನೋ ತರ ಇರೋದ್ ಮೂರು. ಆತರ ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ ಇಟ್ಕೊಳ್ಳಿ. ಒಂದೊಂದು ಇನ್ನೊಂದು ಯಾಕೆ ಆಗ್ಬಾರ್ದು ಅಂತ ಪ್ರಶ್ನೆ. ಒಂದೊಂದು ಇನ್ನೊಂದಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಎಲ್ಲದರಲ್ಲಿ ವ್ಯತ್ಯಾಸ ಇದೆ. ರುದ್ರದೇವರಿಗೆ 5 ಮುಖ, ಚತುರ್ಮುಖ ಬ್ರಹ್ಮದೇವರಿಗೆ 4 ಮುಖ, ಭಗವಂತನಿಗೆ 1000 ಮುಖ. ಭೇದ ಬಂದ್ಬಿಡ್ತು. ಇವ್ನ ಒಂದ್ ಹೇಗ್ ಮಾಡೋದು, ಎಲ್ಲರ ಮುಖ ಕಟ್ ಮಾಡ್ಬೇಕಾಗಿ ಬರುತ್ತೆ ಒಂದೇ ಮುಖ ಇಟ್ಟು, ಆಗ್ಲೂ ಆಗಲ್ಲ, ಯಾಕೆ ಮುಖದ ಲಕ್ಷಣ ಬೇರೆ ಇರುತ್ತೆ. ಈ ತರ ಭೇದಕವಾದ ಧರ್ಮಗಳು ಕೆಲವಿರುತ್ತೆ. ಈ 3-4 ವಸ್ತು ಒಂದೇ, 3-4 ವಸ್ತು ಬೇರೆ ಅನ್ಲಿಕ್ಕೆ ಭೇದಕ ಧರ್ಮ ಇರುತ್ತೆ. ಬೇರೆ ಬೇರೆ ಅಂತ ಸ್ಪಷ್ಟ ಗೋಚರ.
ಒಬ್ಬ ಉದ್ದ ಅಂಗಾರಕ್ಷತೆ ಇಟ್ಟ, ಇನ್ನೊಬ್ಬ ಚಿಕ್ಕದಾಗಿ ಇಟ್ಕೊಂಡ. ಭೇದ, ಇವನು ಚಿಕ್ಕದಾಗಿ ಇಟ್ಕೊಡೋದು, ದೊಡ್ಡದಾಗಿ ಇಟ್ಕೊಡೋ ಅಂತ. ಹೀಗೆ ಒಂದೊಂದೊಂದೊಂದು ಭೇದಕ ಧರ್ಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದು ಇಂಥದ್ದೇ ಅಂತ ಇರಲ್ಲ. ಆದ್ರೆ ಇಲ್ಲಿ ಯಾವ್ದಾರೊಂದು ಯಾಗವನ್ನ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೊಂದು ವಿಶಿಷ್ಟವಾದ ಕಾರಣವನ್ನ ಕೊಟ್ಟಿರ್ತಾರೆ, ಅದನ್ನ ಗಮನಿಸ್ಬೇಕು. ಇನ್ನು ತತ್ರ ಅಕರಣೆ ಪ್ರತ್ಯವಾಯ ಫಲಕತ್ವಸ ನಿತ್ಯ ಸಾಧಾರಣ್ಯ ತದ್ವಿದಾಸಾಯ ಉತ್ತರ ಭಾಗ. ಇದಕರಣೆ ಪ್ರತ್ಯವಾಯ ಅಂತ ಇದನ್ನ ಮತ್ತೆ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಯಾವ್ದನ್ ಮಾಡಿದ್ರೆ ಪಾಪ ತಟ್ಟಲ್ಲ ಅನ್ನೋ ಅಂಶ ಎರಡಕ್ಕೂ ಸಮಾನ. ನೀವು ನೈಮಿತ್ತಿಕ ಕರ್ಮ ಪಿತೃಶ್ರಾದ್ದ ಮಾಡದೇ ಇದ್ರು ಪ್ರತ್ಯವಾಯನೆ, ಸಂಧ್ಯಾವಂದನ ಪೂಜೆ ಬಿಟ್ಟು ಪ್ರತ್ಯವಾಯನೆ. ಪಾಪ ತಟ್ಟೋದು ತಟ್ಟತ್ತೆ ಎರಡಲ್ಲೂ. ಹಾಗಾದ್ರೆ ನಿತ್ಯ ನೈಮಿತ್ತಿಕ, ನೈಮಿತ್ತಿಕ ನಿತ್ಯ ಒಂದೇ ಲಕ್ಷಣ ಆಯ್ತಲ್ಲ, ಎರಡು ಒಂದೇ ಆಯ್ತಲ್ವಾ? ಇಲ್ಲ, ವ್ಯತ್ಯಾಸ ಇದೆ. ನೀವು ಪಿತೃಶ್ರಾದ್ದ ಮಾಡೋದು ಪಿತೃಮರಣ ಮಾತೃಮರಣ ಆದಾಗ ಮಾತ್ರ, ಮುಂಚೆ ಮಾಡಲ್ಲ. ಆದ್ರೆ ಬ್ರಾಹ್ಮಣ್ಯ ಇದ್ದಾಗಲೆಲ್ಲ ಯಾವಾಗಲೂ ಮಾಡ್ತಾ ಇರ್ತೇವೆ ಸಂಧ್ಯಾವಂದನೆ ಮತ್ತೆ ದೇವ್ರ ಪೂಜೆ ಎಲ್ಲ. ಹಾಗಾಗಿ ಬ್ರಾಹ್ಮಣ್ಯ ಇದ್ದಾಗ ಬೇರೆ, ಈ ಪಿತೃಶ್ರಾದ್ದ ಪಿತೃ ಮರಣ ಅನ್ನೋ ನಿಮಿತ್ತ, ಮಾತೃಮರಣ ಅನ್ನೋ ನಿಮಿತ್ತ ಇದ್ದಾಗ ಮಾಡೋದು, ಅದು ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ತಿಳಿಸ್ಲಿಕ್ಕೇನೆ ಪೂರ್ತಿ ಭಾಗವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಇದೊಂದು. ಇದಾದ್ಮೇಲೆ ಕಾಮ್ಯ ಕರ್ಮ ಅಂತಂದ್ರೆ ಏನು ಅಂತ ಒಂದು ಬಿಡಿಸ್ತಾರೆ. ಕಾಮ್ಯ ಕರ್ಮ ಅಂದ್ರೆ ಶ್ರೂಯಮಾಣ ಫಲಕಃ ಸ್ವರ್ಗ ಕಾಮೋ ಯಜೇತ. ಆ ವೇದವಾಕ್ಯ ಓದಿದಾಗ ನಿಮ್ಗೆ ಅಲ್ಲಿ ಫಲದ ಬಗ್ಗೆ ಹೇಳಿರ್ತಾರೆ. ನೋಡಿ, ಸ್ವರ್ಗ ಬೇಕಾ ಈ ಯಾಗ ಮಾಡಿ, ನಿಮ್ಗೆ ಕೀರ್ತಿ ಬೇಕಾ ಈ ಯಾಗ ಮಾಡಿ. ಕೀರ್ತಿಗೂ ಒಂದು ಯಾಗ ಇದೆ, ಅದ್ ಹೇಳ್ತಾರೆ. ಪ್ರತಿಷ್ಠಾ ಕಾಮೋ ರಾತ್ರಿ ಸತ್ರಂ ಕುರ್ಯಾತ್. ರಾತ್ರಿ ಸತ್ರ ಯಾಗ ಅಂತ ಒಂದಿದೆ. ನಿಮ್ಗೆ ಒಳ್ಳೆ ಕೀರ್ತಿ ಬೇಕಾ, ಆ ರಾತ್ರಿ ಸತ್ರ ಯಾಗ ಮಾಡಿ ಅಂತ ಇದೆ. ಈ ತರ ಎಲ್ಲಿ ಫಲವನ್ನ ಹೇಳಿ, ನೋಡಿ ಇಂಥ ಫಲ ಸಿಗತ್ತೆ ನಿಮ್ಗೆ ಅಂತ ಹೇಳಿ ಯಾವ ಯಾಗವನ್ನ ಹೇಳಿರ್ತಾರೆ, ಅಂಥ ಕಡೆ ಎಲ್ಲ ಅದು ಕಾಮ್ಯ ಅಂತ ತಿಳಿಬೇಕು. ಆದ್ರೆ ಕೆಲವು ಕಡೆ ಹಾಗೂ ಎಡವಟ್ಟಿದೆ. ಈಗ ವಿಶ್ವಜಿತಾಯಜೇತ ಅಂತ ಒಂದು ವಾಕ್ಯ ಇದೆ ವೇದದಲ್ಲಿ. ವಿಶ್ವಜಿತ್ ಅಂತ ಒಂದು ಯಾಗದ ಹೆಸರು, ನಾಮಧೇಯ ಅಂತ ಕರೀತಾರೆ, ಯಾಗದ ಹೆಸರು. ಎಷ್ಟೋ ಬಾರಿ ವೇದವಾಕ್ಯ ಓದಿದಾಗ ಇದು ಯಾಗದ ಹೆಸರು ಅಂತ ತಿಳ್ಕೊಳ್ಳಿಕ್ಕೆ ಕಷ್ಟ. ಅದಕ್ಕೆ ಮೀಮಾಂಸಾ ಶಾಸ್ತ್ರ ಓದ್ಬೇಕು, ಇಲ್ಲ ಗೊತ್ತಾಗಲ್ಲ. ಮೀಮಾಂಸಾ ಅಂದ್ರೆ ಜೈಮಿನಿ ಋಷಿಗಳ ಮೀಮಾಂಸಾ ಶಾಸ್ತ್ರ. ಬ್ರಹ್ಮಸೂತ್ರ ಓದಿದ್ರೆ ನಮ್ಗೆ ಅದು ಗೊತ್ತಾಗಲ್ಲ, ಬ್ರಹ್ಮಸೂತ್ರ ಓದಿದ್ರೆ ನಮ್ಗೆ ಮಿಕ್ಕಿದ ವಿಷಯ ಗೊತ್ತಾಗತ್ತೆ. ಆದ್ರೆ ಒಂದು ಯಾಗದ ಹೆಸರ ಇದು ಅಲ್ವಾ ಏನು ಎತ್ತ, ಯಾಗದ ಕರ್ಮಕಾಂಡದ ವಿಚಾರ ವಿಶೇಷವಾಗಿ ಮೀಮಾಂಸಾ ಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಸಿಗುತ್ತೆ. ಇಲ್ಲಿ ವಿಶ್ವಜಿತ್ ಯಾಗ ಮಾಡ್ಬೇಕು ಅಂತ ಇದೆ. ಇದು ಕಾಮ್ಯ ಕರ್ಮನ, ನಿತ್ಯ ಕರ್ಮನ, ನೈಮಿತ್ತಿಕ ಕರ್ಮನ? ಯಾವ್ದೇ ಒಂದು, ಇವಾಗ ಗುರುಗಳು ಒಂದು ಕೆಲಸ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನೀನು ಇದ್ಮೇಲೆ ನಾನು ಹೇಳಿದ ಪಾಠನೆಲ್ಲ ಪ್ರತಿನಿತ್ಯ ಬರಿಬೇಕು, ಪ್ರತಿನಿತ್ಯ ಬರಿಬೇಕು ಅಂತ ಹೇಳಿದ್ರು. ಈಗ ಬರಿಬೇಕು ಅಂತ ಇಷ್ಟ ಹೇಳಿದ್ರು ಅಂತ ಇಟ್ಕೊಳ್ಳಿ. ಪ್ರತಿನಿತ್ಯ ಬರಿಬೇಕು ಅಂತ ಅಂದ್ರು. ಇದು ನಿತ್ಯ ಕರ್ಮನ, ನೈಮಿತ್ತಿಕ ಕರ್ಮನ, ಕಾಮ್ಯ ಕರ್ಮನ? ಏನಿದು ಗುರುಗಳು ಹೇಳಿದ್ದು ಯಾಕೆ? ಅಥವಾ ಒಂದು 10 ಪ್ರದಕ್ಷಿಣೆ ಹಾಕ್ ನಮಸ್ಕಾರ ಒಂದು ಹೇಳ್ತು. ಈ ಪ್ರದಕ್ಷಿಣೆ ಅನ್ನೋ ಕರ್ಮ ನಿತ್ಯನ, ನೈಮಿತ್ತಿಕನ, ಕಾಮ್ಯನ? ಪ್ರತಿ ಪ್ರಶ್ನೆ ಮಾಡ್ಕೊಮೆ ಪ್ರತಿ ಒಂದು ಸಂದರ್ಭದಲ್ಲಿ. ನಿತ್ಯ ಅಂದ್ರೆ ಇದು ಮಾಡದೇ ಇದ್ರೆ ಪಾಪ ತಟ್ಟತ್ತೆ, ನಾ ಬ್ರಾಹ್ಮಣ ಮಾಡ್ಬೇಕು, ಹಾಗುಂಟ? ಹಾಗೇನಿಲ್ಲ. ಈಗ ದೇವರಿಗೆ ಪ್ರದಕ್ಷಿಣೆ ಹಾಕ್ಬೇಕು, ಪ್ರದಕ್ಷಿಣೆ ಹಾಕಿದ್ರೆ ಪಾಪ ಬರುತ್ತಾ? ಇಲ್ಲ. ಹಾಗಂತ ನೀನು ಬ್ರಾಹ್ಮಣ್ಯ ಇದೆ ಹಾಕ್ಬೇಕಾ ಪ್ರತಿನಿತ್ಯ? ಹಾಗೇನಿಲ್ಲ. ಬೇರೆ ತರ ಸಂಧ್ಯಾವನೆ ಮತ್ತೆ ದೇವ್ರ ಪೂಜೆ ಎಲ್ಲ ಆಗತ್ತಲ್ಲ, ಅದು ಬಿಟ್ಟು ಆಮೇಲೆ ಪ್ರದಕ್ಷಿಣೆ ಹಾಕೋದೇನಿದೆ, ಅದು ಹಾಕ್ಲೇಬೇಕು ಅಂತ ಇಲ್ವಲ್ಲ. ಯೋಚನೆ ಮಾಡ್ಬೇಕು ನಿತ್ಯ. ಹಾಗಾದ್ರೆ ನೈಮಿತ್ತಿಕ ಅಲ್ವಾ? ನೈಮಿತ್ತಿಕ ಇದೆ. ಏನು, ನಮ್ಗೇನೋ ಫಲ ಬೇಕು, ಪ್ರತಿ ದಿವಸ ನಮಗ್ ಒಳ್ಳೇದಾಗಬೇಕು, ಆ ಪ್ರತಿ ದಿವಸ ಹಾಗಾದ್ರೆ ನಮಸ್ಕಾರ ಮಾಡಿ, ನೈಮಿತ್ತಿಕ. ಕಾಮ್ಯ ಅಂದ್ರೇನು? ವಿಶಿಷ್ಟ ಫಲ ಬೇಕು. ನಾನ್ 108 ಹಾಕೋ ದಿವಸ, 10, 20 ಎಲ್ಲ ನಡೆಯಲ್ಲ. ಒಂದೊಂದ್ ದಿವಸ 10, 20, 5, 10 ಹಿಂಗೆಲ್ಲ ಆಗುತ್ತೆ. 108 ಪ್ರತಿನಿತ್ಯಕ್ಕೆ ಕಾಮ್ಯ ಕರ್ಮ. ನಮ್ಗೇನೋ ಬೇಕು, ಇಷ್ಟು ದಿವಸ ಆದ್ಮೇಲೆ, ಒಂದು ಮಂಡಲ ಪೂಜೆ ಆದ್ಮೇಲೆ, ಮಂಡಲ ಸೇವೆ ಆದ್ಮೇಲೆ ಫಲ ಸಿಗ್ಬೇಕು, ಕಾಮ್ಯ. ಅಂದ್ರೆ ಒಂದು ಕರ್ಮ ಮಾಡೋದನ್ನ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ಎಲ್ಲೆಲ್ಲ ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಅದ ನಿತ್ಯದಲ್ಲಿ ಸೇರಿಸ್ಬೇಕಾದ್ರೆ ಎಚ್ಚರ ಇರಬೇಕು. ಕಾಮ್ಯ ಮತ್ತೆ ನೈಮಿತ್ತಿಕದಲ್ಲಿ ಸೇರ್ಬೋದು, ಆರಾಮಾಗಿ ಸೇರಿಸ್ಬೋದು ಕಾಮ್ಯ ಕರ್ಮದಲ್ಲಿ ಸಾಮಾನ್ಯವಾಗಿ. ನೈಮಿತ್ತಿಕ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಾರೆ, ನಿತ್ಯನೂ ಅಷ್ಟೇ ತುಂಬಾ ಕಷ್ಟ. ಕಾಮ್ಯ ಕರ್ಮದಲ್ಲಿ ಹೆಚ್ಚಾನೆಚ್ಚು ಎಲ್ಲ ಸೇರುತ್ತೆ. ನಾವು ಮಾಡುವಂತಹ ಪ್ರತಿ ಕೆಲಸಗಳು ಕಾಮ್ಯ ಕರ್ಮನೇ. ಏನೋ ಒಳ್ಳೇದಾಗತ್ತೆ, ಏನೋ ಪುಣ್ಯ ಬರುತ್ತೆ ಅಂತ ಕೆಲಸ ಮಾಡ್ತಾ ಇರ್ತೀವಿ, ಇದೆಲ್ಲ ಕಾಮ್ಯ ಕರ್ಮ. ಅದೇ ಅಕಾಮ್ಯ ಕರ್ಮ ಅಂದ್ರೆ ಏನೂ ಇಲ್ದೇನೆ ಸುಮ್ಮನೆ ಕರ್ತವ್ಯ ಅನ್ನೋ ಬುದ್ಧಿ. ಆ ಬ್ರಾಹ್ಮಣ ಹುಟ್ಟಿದೀನಿ, ಮಾಡ್ಬೇಕಷ್ಟೇ. ಪಾಪ ಬರುತ್ತೆ ಅದು ಯಾವ ಪ್ರಶ್ನೆನೂ ಇಲ್ಲ, ಮಾಡ್ಬೇಕಷ್ಟೇ. ವೇದ ಓದ್ಬೇಕು ಯಾಕೆ? ಷಡಂಗಗಳ ಅಧ್ಯಯನ ಯಾಕೆ ಮಾಡ್ಬೇಕು? ಪ್ರಯೋಜನ ಸಿಗತ್ತೆ ಅನ್ನೋದನ್ನ ನೋಡ್ಬಾರ್ದು. ಬ್ರಾಹ್ಮಣ ಹುಟ್ಟಿದಾನೆ, ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯ ಜಾತಿಯಲ್ಲಿ ಮಾಡ್ಬೇಕಷ್ಟೇ. ಪತಂಜಲಿ ಋಷಿಗಳು ವ್ಯಾಕರಣ ಮಹಾಭಾಷ್ಯದಲ್ಲಿ ಹೇಳ್ತಾರೆ, ಬ್ರಾಹ್ಮಣೇನ ನಿಷ್ಕಾರಣ ಷಡಂಗೋ ವೇದ ಅಧ್ಯಯ ಜ್ಞೇಯಶ್ಚ. ಒಬ್ಬ ಬ್ರಾಹ್ಮಣ ತಾನು ನಿಷ್ಕಾರಣವಾಗಿ ಏನೂ ಪ್ರಯೋಜನದ ಅಪೇಕ್ಷೆ ಇಟ್ಕೊಳ್ದೆ
ಷಡಂಗ ವೇದಾಧ್ಯಯನ ಮಾಡ್ಬೇಕಷ್ಟೇ, ತಿಳ್ಕೊಳ್ಬೇಕು, ಮಾಡ್ಬೇಕು, ಅವ್ರ ಕರ್ತವ್ಯ ಅದು. ಮಾಡ್ತಾ ಇದ್ರು ಅಂತ ಬ್ರಾಹ್ಮಣರು ಇದ್ದೇ ಇದ್ರು. ಅಂತೂ ಈ ತರ ವಿಶ್ವಜಿತಾಯ ಜೇತ ಆಗ್ಬಹುದು, ಪ್ರತಿಯೊಂದು ವಾಕ್ಯಗಳನ್ನು ನೋಡಿದಾಗ ಕಾಮ್ಯ ಕರ್ಮ ಯಾವುದು ಮತ್ತೆ ನೈಮಿತ್ತಿಕ ಕರ್ಮ ಯಾವುದು, ಹಾಗೆ ನಿತ್ಯ ಕರ್ಮ ಯಾವುದು ಅಂತ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಯಾಕೆ? ಕಾಮ್ಯ ಕರ್ಮದಲ್ಲಿ ಫಲ ಹೇಳಿರ್ತಾರೆ, ಏನೋ ಒಂದು ಫಲ ಇರುತ್ತೆ, ಅದು ನಿಮಗೆ ನೇರವಾಗಿ ಹೇಳಿಲ್ದೇ ಇರ್ಬೋದು, ಸ್ವರ್ಗ ಸಿಗತ್ತೆ, ಕೀರ್ತಿ ಸಿಗತ್ತೆ ಅಂತ. ಬೇರೆ ಬೇರೆ ಆ ಭಾಗಗಳನ್ನ ಗಮನಿಸಿದಾಗ ಸುತ್ತಮುತ್ತಲ ವಾಕ್ಯದಲ್ಲಿ ಈ ಯಾಗ ಮಾಡಿದ್ರೆ ಈ ಫಲ ಸಿಗತ್ತೆ ಅಂತ ಏನೋ ಒಂದು ಪ್ರಯೋಜನ ಜ್ಞಾನ ಬರುತ್ತೆ. ಇದು ನಿಮ್ಗೆ ನೈಮಿತ್ತಿಕ ನಿತ್ಯದಲ್ಲಿ ಇರಲ್ಲ. ಆ ಪ್ರಕರಣ ಓದಿದಾಗ ನಿತ್ಯ ಕರ್ಮದ ಬಗ್ಗೆ ಲಿಸ್ಟ್ ಮಾಡಿದ್ರೆ, ನೈಮಿತ್ತಿಕ ಕರ್ಮ ಲಿಸ್ಟ್ ಮಾಡಿದ್ರೆ ಅಲ್ಲಿ ಪ್ರಯೋಜನ ಸಿಗತ್ತೆ ಅಂತೆಲ್ಲ ಹೇಳಿರಲ್ಲ. ಮಾಡಿದ್ರೆ ಪಾಪ ಬರುತ್ತೆ ಅಂತ ಇಷ್ಟ ಹೇಳಿರ್ತಾರೆ. ಇಷ್ಟ ಹೇಳಿದ್ರೆ ಅದು ನಿತ್ಯನೋ ನೈಮಿತ್ತಿಕದಲ್ಲೋ ಸೇರತ್ತೆ ಅಂತ ಅರ್ಥ. ಹೀಗೆ ಅದನ್ನ ಕಂಡು ಹಿಡ್ಕೊಂಡು ಹೋಗ್ಬೇಕು ಅಂತ ಇಷ್ಟು ವಿಷಯಗಳು ಇಲ್ಲಿ ಬಂತು. ಇನ್ನು ಮುಂದಕ್ಕೆ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಮೋಕ್ಷ ಸಾಧನ ಯಾವುದು, ಈ ನಿತ್ಯ ನೈಮಿತ್ತಿಕ ಕಾಮ್ಯ ನಿಷಿದ್ಧ ಇವುಗಳನ್ನ ಮಾಡೋದು ಬಿಡೋದು ಇಷ್ಟೇನಾ ಮೋಕ್ಷಕ್ಕೆ ಸಾಧನ, ಅದ್ ಹೇಗ್ ಸಾಧ್ಯ ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ಕೊನೆಗೆ ಸುಧಾದಲ್ಲಿ ಬಂದ ಭಾಗ ಏನಿದೆ ಅದನ್ನೇ ವಿಸ್ತಾರವಾಗಿ ನಮ್ಗೆ ವಿವರಿಸಿದ್ದಾರೆ. ಅದರಿಂದ ಅದನ್ನ ಓದ್ದ ಹಾಗೆ ಲೆಕ್ಕ, ಅದನ್ನ ಇವ್ರು ವಿಸ್ತಾರವಾಗಿ ಮಾಡಿದ್ದಾರೆ ಅಷ್ಟೇ. ಇನ್ನು ವಾಕ್ಯಾರ್ಥಾರ್ಥ ಮಾಲಾದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಆ ವಿವರಣೆಯಲ್ಲಿ ಕೇವಲ ಪಾಠ ಭೇದ ಇದೆ. ಅಂದ್ರೆ ಈ ಪಾಠ ಇಟ್ಕೊಳ್ಳಿ, ಈ ಪಾಠ ಸರಿ ಇಲ್ಲ ಅಂತ. ವಾಕ್ಯಾರ್ಥ ಚಂದ್ರಿಕಾದ ಶೇಷವಾಕ್ಯಾರ್ಥ ಚಂದ್ರಿಕಾ ಏನು ವಿಭಾಗ ಇದೆ, ಆ ಪ್ರಘಟಕಗಳು ಅದರಲ್ಲಿ ಸ್ವಲ್ಪ ಶೋಧನೆಯನ್ನ ಮಾಡಿದ್ದಾರೆ. ಅದರಿಂದ ಅದು ನಮಗೆ ಬೇಡ. ಉಪಭೋಕ್ತಮ್ ಅಂತ ಒಂದು ಶಬ್ದ ಹಾಕಿದ್ದಾರೆ, ಅದೊಂದು ಇಲ್ಲಿ ಸತ್ಯವ್ರತ ತೀರ್ಥರು ಟಿಪ್ಪಣಿಯಲ್ಲಿ ಈ ಸುಧಾದಲ್ಲಿ ಬರೋ ಉಪಭೋಕ್ತಮ್ ಅನ್ನೋ ಶಬ್ದಕ್ಕೊಂದು ಅರ್ಥ ಬರೀತಾರೆ. ಉಪಭೋಕ್ತಮ್ ಅಂದ್ರೆ ಈಗಾಗಲೇ ಆರಂಭಿಸಿರೋ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಲ್ಲ. ಪ್ರಾರಬ್ಧ ಕರ್ಮ ಅಂದ್ರೆ ಈಗಾಗಲೇ ನಾವು ಆ ಕರ್ಮಗಳನ್ನ ಅನುಭವಿಸ್ತಾ ಇದೀವಿ, ಅಂಥ ಕರ್ಮಗಳಿಗೆ ಉಪಭೋಕ್ತುಂ ಕರ್ಮ, ಪ್ರಾರಬ್ಧ ಕರ್ಮ ಅಂತ. ಉಪಭೋಗಿಸಲು ಈಗಾಗಲೇ ಉಪಭೋಗಿಸುತ್ತಿರುವ ಕರ್ಮ, ಅದನ್ನ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ ಅಂತ. ಇಷ್ಟು ಈ ಭಾಟ್ಟರ ಸಿದ್ಧಾಂತ ಇಲ್ಲಿವರೆಗೆ ಆಯ್ತು. ಇದಾದ್ಮೇಲೆ ಇದರ ಖಂಡನೆ ಮುಂದಕ್ಕೆ ಬರುತ್ತೆ. 209ನೇ ಸುಧಾಮೂಲ. ಈ ಭಾಟ್ಟ ಮತದ ಖಂಡನೆಯನ್ನ ಜಯತೀರ್ಥರು ಹೇಗ್ ಮಾಡಿದ್ದಾರೆ, ಆಚಾರ್ಯರು ಅದಕ್ಕೆ ಏನು ಮೂಲ ಹೇತು ಕಾರಣವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.